ಚೈನಾದಲ್ಲಿರುವಂಥ ಕನ್ನಡಿಗನಿಂದ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರೋ ಪ್ಲೇಸಿಗೆ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇವಾಗ ಇಲ್ಲಿ ಚೈನಾದಲ್ಲಿ ಲಂಚ್ ಟೈಮ್ ಇದೆ. ಇಲ್ಲಿ ಎಲ್ಲ ಜನಗಳು ಹೇಗೆ ಕುತ್ಕೊಂಡು ಲಂಚ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡ್ರಿಪ್ಪ ನಿಮ್ಗೆ. ಇಲ್ಲಿ ನೋಡ್ರಿ, ಚೈನಾನಾಗ ಈ ಥರ ಎಲ್ಲ ಫ್ಯಾಮ್ಲಿ ಸೇರೆ ಊಟ ಮಾಡೋದು. ಅದರಲ್ಲೂ ಈಗ ಫೆಸ್ಟಿವಲ್ ಟೈಮ್ ಐತಿ. ಸೊ ಎಲ್ಲ ಫ್ಯಾಮ್ಲಿನೂ ಸಹಿತ ಬೇರೆ ಬೇರೆ ಊರಿಗೆಲ್ಲ ಟ್ರಿಪ್ ಮಾಡೋಕ್ಕೆ ಹೋಗ್ತಿರ್ತಾರೆ. ಸೊ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡ್ರಿ ಚೈನಾನಾಗ ಹಿಂಗೆ ಫೆಸ್ಟಿವಲ್ ಟೈಮಲ್ಲಿ. ನೋಡ್ರಿ ಈ ಥರ ಐತಿ. ಇಲ್ಲಿ ನೋಡ್ರಿ, ಈ ಥರ ಸಣ್ಣ ಸಣ್ಣ ಸ್ಟೂಲ್ ಯೂಸ್ ಮಾಡ್ತಾರೆ ಜಾಸ್ತಿ ಚೈನಾನಾಗ. ಮತ್ತು ಇಲ್ಲಿ ನೋಡಿದ್ರೆ ಫುಲ್ಲು ಬ್ಯುಸಿ, ಯಾಕಂದ್ರೆ ಲಂಚ್ ಟೈಮ್ ಐತಲ್ಲ. ಈ ಟೈಮಲ್ಲಿ ಅಂದ್ರೆ ಹೆವಿ ಜನ ಕಾಣ್ತಾರೆ ಹೊರಗಡೆ. ನಾನು ಆ್ಯಕ್ಚುಲಾಗಿ ಈ ಥರ ಸ್ಟ್ರೇಟ್ ರೋಡಲ್ಲಿ ಹೋಗ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೊಂದು ಎಷ್ಟು ದೊಡ್ಡ ಬಿಲ್ಡಿಂಗ್ ತೋರಿಸಿ ನೋಡ್ರಿಪ್ಪ. ನೋಡ್ರಿ ಈ ಬಿಲ್ಡಿಂಗ್ ಎಷ್ಟು ದೊಡ್ಡದೈತಿ. ಈ ಬಿಲ್ಡಿಂಗ್ ಐತಲ್ಲ, ಫುಲ್ಲು ರಾತ್ರಿ ಆದ ತಕ್ಷಣ ಬಿಲ್ಡಿಂಗಲ್ಲಿ ಲೈಟ್ಸ್ ಕಾಣ್ತೈತೆ ಫುಲ್ಲು. ನೋಡ್ರಿಪ್ಪ ಎಷ್ಟರ ಉದ್ದೈತಿ, ಎಷ್ಟು ಫ್ಲೋರ್ ಐತೇನಪ್ಪ ಈ ಬಿಲ್ಡಿಂಗು. ಓಕೆನಾ. ಇವಾಗ ಇವರೆಲ್ಲ ಮೇಡಮ್ಸ್ ಎಲ್ಲ ಟ್ಯಾಕ್ಸಿ ಬುಕ್ ಮಾಡಿದ್ರು. ಸೊ ಈ ಟ್ಯಾಕ್ಸಿನೇ ಹೋಗ್ತಾರೆ. ನಾವು ಮಾತ್ರ ಈಗ ಈ ರೂಟಿಂದ ನಡ್ಕೋತೆ ಹೋಗ್ಬೇಕು. ಎಲ್ಲರೂ ಬಸ್ಗೋಸ್ಕರ ವೆಯ್ಟ್ ಮಾಡಕತ್ತಾರ ಅಂತ ಅನ್ಕೋತೀನಿ. ಇಲ್ಲಿ ಬಸ್ ಸ್ಟಾಪ್ ಐತಿದು. ಓಕೆನಾ. ಆಮೇಲೆ ಇಲ್ಲೊಂಥರ ಸ್ನ್ಯಾಕ್ಸ್ ಥರ ಸಿಗ್ತೈತಿ. ಇದು ಪ್ರಾಪರ್ ಲಂಚ್ ಅಲ್ಲ, ಇದಕ್ಕೂ ಇಲ್ಲೆಲ್ಲ ಜನ ವೇಟಿಂಗು. ಆಮೇಲೆ ಸಣ್ಣ ಸಣ್ಣ ಸ್ಟೂಲ್ ನೋಡ್ರಿ, ಮಕ್ಕಳೆಲ್ಲ ಎಷ್ಟು ಜನ ಕೂತಾರೆ ಅದ್ರ ಮೇಲೆ. ನೋಡಿರಿ ಸಣ್ಣ ಸಣ್ಣ ಸ್ಟೂಲು, ಸಣ್ಣ ಟೇಬಲು, ಎಷ್ಟು ಕ್ಯೂಟ್ ಅವ ನೋಡ್ರಿಪ್ಪ ಇಲ್ಲಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋಂಥ ಪ್ಲೇಸು ಆ್ಯಕ್ಚುಲಾಗಿ ನಾನು ಯಾವ ಫ್ಲೋರಲ್ಲಿ ಇದ್ದೀನಿ ಅಂತ ನನಗೆ ಭಾಳ ಕನ್ಫ್ಯೂಸ್ ಆಗುತ್ತಾ. ಆ ಥರ ಅದು ಪ್ಲೇಸ್ ಬಂದುಬಿಟ್ಟು, ಯಾಕಂದರೆ ಅದು ಫಸ್ಟ್ ಫ್ಲೋರಲ್ಲಿ ಇದ್ದೀನೋ ಅಥವಾ 10th ಫ್ಲೋರಲ್ಲಿ ಇದ್ದೀನೋ ಅಷ್ಟು ಕನ್ಫ್ಯೂಸಿಂಗು. ನೀವು ನೋಡಿರಿ ಆ ವಿಡಿಯೋ, ನಿಮಗೂ ಕನ್ಫ್ಯೂಸ್ ಆಗುತ್ತೆ ಆ್ಯಕ್ಚುಲಾಗಿ ನಾನು ಯಾವ ಫ್ಲೋರಲ್ಲಿ ನಿಂತಿದ್ದೀನಿ ಅಂತೇಳಿ. ಆ ಥರದ್ದು ಅದು ಪ್ಲೇಸು. ಇವಾಗ ಆ ಪ್ಲೇಸ್ ನೋಡೋಕ್ಕಂತೇಳಿ ಹೋಗ್ತಿದ್ದೀನಿ. ನನ್ನ ಮನೆಯಿಂದ ಅದು ಹತ್ತತ್ರ 1 ಕಿಲೋಮೀಟ್ರ್ ಇರ್ಬೋದೇನೋ ಮ್ಯಾಕ್ಸಿಮಮ್ಮು. ಇವಾಗ ಆಲ್ಮೋಸ್ಟ್ ಮಧ್ಯಲ್ಲಿದ್ದೀನಿ. ಇವಾಗ ಇಲ್ಲಿ ಏನೇ ಒಂದು ಇಂಟ್ರೆಸ್ಟಿಂಗ್ ಕಂಡ್ರು ಸಹಿತ ನಿಮಗೆ ತೋರಿಸ್ತೀನಿ. ನೋಡಿರಿ ಈ ಥರ ಇವ್ರು ಏನೇನೋ ಮಾರಕ್ಕೆ ಬರ್ತಾರೆ, ಈ ಥರ ಕ್ಯಾರಿ ಮಾಡ್ತಾರೆ ಇದೆಲ್ಲ. ಸೊ ಇದನ್ನು ಇಂಟ್ರೆಸ್ಟಿಂಗು. ಸೊ ಆಮೇಲೆ ಇಲ್ಲಿಗ ತಪ್ಪಲುದು ಈರುಳ್ಳಿ ಇಟ್ಟಾರ ಒಣಗ್ಸಕ್ಕ. ನೋಡಿರಿ ಇದು ಇಲ್ಲಿ ಟಾಯ್ ಶಾಪ್ ಐತಿ. ಎಷ್ಟು ರಿಯಲಿಸ್ಟಿಕ್ ಅವ ಅಂತಂದರೆ ಇಲ್ಲಿ ಈ ಡಾಗು ಸಹಿತ ನೋಡ್ಬೋದು ನೀವು. ಎಷ್ಟು ರಿಯಲಿಸ್ಟಿಕ್ ಕಾಣ್ತೈತೆ ನೋಡ್ರಿಪ್ಪ. ಕನ್ಫ್ಯೂಸ್ ಆಗಲ್ಲ ಇದು ರಿಯಲ್ಲ ಫೇಕ್ ಅಂತೇಳಿ. ಭಾರಿ ಅವ ಇಲ್ಲೂ ಟಾಯ್ಸ್. ನಾನು ಹಂಗೆ ಇಲ್ಲೇ ಹೋಗ್ಬೇಕು. ಅದು ಬಿಲ್ಡಿಂಗ್ ಬಂದುಬಿಟ್ಟು ಭಾರಿ ಅಂದ್ರೆ ಭಾರಿ ಹತ್ತಿರ ಐತಿ. ಈಗ ಇಲ್ಲೇ ಐತಿ. ಅದಕ್ಕಿಂತ ಮುಂಚೆ ಏನಾರ ಅವನ್ನ ನೋಡ್ತೀನಿ ಇಲ್ಲಿ. ಇವಾಗ ನಾನು ಈ ಪ್ಲೇಸಿಗೆ ಹೋಗ್ಬೇಕ್ರಿ. ಇಲ್ಲಿಗೆ ಹೋಗ್ಬೇಕಂದ್ರೆ ನಾನು ಈ ಕಡೆಯಿಂದ ಹೋಗ್ಬೇಕು. ಸೊ ತುಂಬ ಹತ್ರನೇ ಇದೆ ನನ್ನ ಮನೆಯಿಂದ ಈ ಪ್ಲೇಸು. ಜನ ಯಾಕೋ ಕಡಿಮೆ ಕಾಣಕತ್ತಾರ, ಯಾಕಂದರೆ ಇವತ್ತು ಟ್ಯೂಸ್ಡೇ. ಸೊ ಇಷ್ಟು ದಿನ ಎಲ್ಲ ಫೆಸ್ಟಿವಲ್ ಇತ್ತು, ಜನ ತುಂಬ ಜನ ಇದ್ದರು. ಇವಾಗೆಲ್ಲ ಫೆಸ್ಟಿವಲ್ ಮುಗಿಯಕ್ಕೆ ಬಂದಿದೆ. ಸೊ ಕಡಿಮೆ ಜನನೇ ಕಾಣ್ತಾರೆ ನೋಡ್ರಿ. ಇಲ್ಲೆಲ್ಲ ಈ ಥರ ಸೇಲ್ ಮಾಡ್ತಿರ್ತಾರೆ. ಸೊ ನಾನು ಈ ಕಡೆ ಹೋಗ್ಬೇಕು. ಏನಾದರೂ ಇಂಟ್ರೆಸ್ಟಿಂಗ್ ಅವೇನ್ರಿ ಇಲ್ಲಿ ಟಾಯ್ಸು. ಈ ಥರ ಬ್ಯಾಗ್ಸ್ ಅವ. ಈಗಂತೂ ಭಾಳ ಟ್ರೆಂಡಿಂಗ್ ನಡ್ತಾವೆ ಇಲ್ಲಿ. ಇವೆಲ್ಲ ಅವೇ ಅವ, ಸೇಮೇ. ಸೊ ಕೇರ್ಫುಲ್. ಇವಾಗ ನಾನು ಎಸ್ಕಲೇಟರಿಂದ ಇಲ್ಲೇ ಮೇಲೆ ಹೋಗ್ತೀನಿ. ಆಲ್ಮೋಸ್ಟ್ ಹತ್ರನೇ ಇದೀನಿ. ಫೈನಲಿ ಈ ಪ್ಲೇಸಿಗೆ ಬಂದಾಯ್ತು ರೀ. ಇವಾಗ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಆ ಮೇಲ್ಗಡೆ ಹೋಗ್ಬೇಕಂದ್ರೆ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಓಕೆನಾ. ಇವಾಗ ನಾನು ಈ ಪ್ಲೇಸಿಗೆ ಬಂದಾಗಿದೆ ಅಲ್ರಿ. ಇವಾಗ ನಾನು ಯಾವ ಫ್ಲೋರಲ್ಲಿದ್ದೀನಿ, ಈಗ ನನ್ನ ಪ್ರಕಾರ ಈಗ ಫಸ್ಟ್ ಫ್ಲೋರಲ್ಲಿದ್ದೀನಿ. ಓಕೆನಾ. ಹಾಗಿದ್ರೆ ಇಲ್ಲಿ ಹಿಂದ್ಗಡೆ ಇದೆಯಲ್ಲ, ಇದು ಎಷ್ಟನೇ ಫ್ಲೋರು. ಸೊ ಇಲ್ಲೋಗಿ ನೋಡೋಣ ಅದು ಯಾವ ಥರ ಕಾಣುತ್ತೆ, ಎಷ್ಟನೇ ಫ್ಲೋರಲ್ಲಿ ಅದೀವಂತ ನಾವು. ನೋಡಿರಿ, ಈಗ ನಮ್ಮ ಪ್ರಕಾರ ಇದು ಫಸ್ಟ್ ಫ್ಲೋರಲ್ಲಿ ಅದೀವಿ. ಸೊ ಇವಾಗ ನಾನು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತೀನಿ. ಇದು ಯಾವ ಫ್ಲೋರಲ್ಲಿ ಅದೇನು ಅಂತ ನೋಡಮ್ಮ. ನೋಡ್ರಿ, ಇಲ್ಲೂ ಜನ ತಿರುಗಾಡಕತ್ತಾರ. ಅಲ್ಲೆಲ್ಲ ಗ್ರೌಂಡ್ ನೋಡ್ರಿ. ಇದು ಎಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಫಸ್ಟ್ ಫ್ಲೋರು. ಓಕೆನಾ. ಸೊ ಇವಾಗ ನಾನೇನು ಮಾಡಬೇಕು, ಆ ಕಡೆ ಹೋಗ್ಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಆ್ಯಕ್ಚುಲಾಗಿ ನಾನು ಯಾವ ಫ್ಲೋರಲ್ಲಿ ಇದ್ದೀನಿ ಅಂತ.
ಮತ್ತು ಇದೆಲ್ಲ ಹಾಸ್ಪಿಟಲ್ ಇಲ್ಲಿ ಇರೋದು. ಇವೆಲ್ಲ ಜನ ಹೋಗಕತ್ತಾರಲ್ರಿ ಆ ಪ್ಲೇಸ್ ನೋಡೋಕೆ ಹೊಂಟಾರ. ಇಲ್ಲಿ ಸರ್ ಏನೋ ಸೇಲ್ ಮಾಡಕತ್ತಾರ, ಚೆನ್ನಾಗಿ ಕಾಣಕತ್ತೈತಿ ನೋಡ್ರಿ. ಇವ್ರು ಆರೆಂಜ್ ಎಲ್ಲ ಹಿಂಗೆ ಸೇಲ್ ಮಾಡ್ತಾರೆ ಇಲ್ಲಿ. ಈಗ ಬೇರೆ ಬೇರೆ ಸಿಟಿಯಿಂದನೂ ಈ ಪ್ಲೇಸ್ ನೋಡೋಕೆ ಬರ್ತಾರೆ ಆ್ಯಕ್ಚುಲಿ. ಓಕೆ, ಇವಾಗ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬೇಕಲ್ರಿ, ಅದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಲಿಫ್ಟ್ ಮೇಲೆ ಬರ್ದಿರೋದು 9th ಫ್ಲೋರು. ಹಾಗಿದ್ರೆ ಇದು ಯಾವ ಫ್ಲೋರು, ಅದು ಯಾವ ಫ್ಲೋರು ಅಲ್ಲಿರೋದು? ಸೊ ಹಂಗೆಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡ್ಕೊತಿದ್ರೆ ಯಾವ ಫ್ಲೋರಲ್ಲಿ ಇದೆನೋ ಏನೋ. ಸೊ ನೋಡಿ ಇವಾಗಲೇ ಈ ಥರ 9th ಫ್ಲೋರ್ ಅಂತ ನಮಗೆ ಕನ್ಫ್ಯೂಸ್ ಆಗ್ತಿದೆ, ಇದು ಯಾವ ಫ್ಲೋರ್ ಅಂತಲೂ ಕನ್ಫ್ಯೂಸ್ ಆಗ್ತಿದೆ. ಹಂಗಂದ್ಮೇಲೆ ಇವಾಗ ನಾನು ಅಲ್ಲಿ ಮೇಲ್ಗಡೆ ಹೋಗ್ತೀನಿ, ಆ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ನಾನು ಆ್ಯಕ್ಚುಲಾಗಿ ಯಾವ ಫ್ಲೋರ್ ಅಲ್ಲಿದೆ ಅಂತ ನಿಮ್ಗೆ ಅದನ್ನು ತೋರಿಸ್ತೀನಿ. ಸೊ ಈ ಪ್ಲೇಸ್ ಇದಕ್ಕೆ ಫೇಮಸ್ ನೋಡ್ರಿ. ಈ ಚೊಂಗ್ಚಿಂಗ್ ಅನ್ನೋ ಸಿಟಿ ಇದೆಯಲ್ಲ, ಈ ಚೊಂಗ್ಚಿಂಗ್ ಸಿಟಿ ಬಂದ್ಬಿಟ್ಟು ಇದು ಮೌಂಟೇನ್ ಸಿಟಿ, ಫಾಗ್ ಸಿಟಿ ಅಂತಾರೆ. ಸೊ ಇದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸಿಟಿ. ಅದಾದಮೇಲೆ ಇಲ್ಲೊಂದು ತೋರಿಸ್ತೀನಿ. ಇಲ್ಲೂ ನೋಡಿ ಇವ್ರು ಈ ಥರ ಸ್ಲೋಪ್ ಇದೆ, ಅದು ಯಾವ ಫ್ಲೋರಿಗೆ ಹೋಗಿ ಜಾಯಿಂಟ್ ಆಗ್ತಿದ್ರೋ ಏನೋ ಗೊತ್ತಿಲ್ಲ. ಸೊ ಇವಾಗ ನಾನು ಮೇಲ್ಗಡೆ ಹೋಗ್ತೀನಿ. ಮೇ ಬಿ ಜನ ಕಾಣ್ತಿದ್ದಾರೆ, ನೋಡೋಣ ಮೇಲ್ಗಡೆ ಇಷ್ಟೇ ಜನ ಇದ್ದಾರೋ ಇಲ್ವೋ ಅಂತ. ನೋಡ್ರಿಪ್ಪ ಇವಾಗಂತೂ ನಾನು ಮೇಲ್ಗಡೆ ಬಂದೀನಿ. ನಾನು ಆ್ಯಕ್ಚುಲಿ ಆ ಸೈಡಿಂದ ಬಂದಿರೋದು, ಓಕೆನಾ. ಸೊ ಅಲ್ಲಿಂದ ಬಂದಿದ್ದೀನಿ. ಇವಾಗ ಈ ವ್ಯೂ ಮಾತ್ರ ಸಕ್ಕತ್ತಾದ್ರೆ ಸಕ್ಕತ್ತಾಗಿ ಕಾಣ್ಕತ್ತೈತೆ ನಾನು ಹಿಂದ್ಗಡೆ. ಇವಾಗ ನಾ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾನು ಇವಾಗ ಫಸ್ಟ್ ಫ್ಲೋರಲ್ಲ ಇದ್ದೀನಿ, ಬಟ್ ಅಲ್ಲಿ ನೋಡಿದಾಗ ಆ ಲಿಫ್ಟ್ ಮೇಲ್ಗಡೆ ಬರ್ದಿತ್ತು 9th ಫ್ಲೋರು. ಹಾಗಿದ್ರೆ ಇವಾಗ ಎಲ್ಲ ಜನ ಹೋಗ್ತಿರೋದು ಈ ಸೈಡ್ ಹೋಗ್ತಿದ್ದಾರೆ ನೋಡೋಕ್ಕೆ. ಅಲ್ಲಿ ನಾನು ಎಷ್ಟನೇ ಫ್ಲೋರಲ್ಲಿ ನಿಂತಿದ್ದೀನಿ ಅಂತ ನಾನು ಅದನ್ನು ನೋಡೋಕೆ ನನಗೂ ಕ್ಯೂರಿಯಾಸಿಟಿ ಐತಿ, ನಿಮಗೂ ಐತೇನ್ರಿ? ಆ್ಯಕ್ಚುಲಾಗಿ ನಾನು ಯಾವ ಫ್ಲೋರಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನಿಮ್ಗೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲೊಂದು ಜಾಗ ಇದೆ, ಆ ಜಾಗದಲ್ಲಿ ಹೋಗಿ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ನೋಡಿರಿ ಇವಾಗ ಅಲ್ಲೋಗಿ ತೋರಿಸ್ತೀನಿ ಅಲ್ಲಿ ಯಾವ ಫ್ಲೋರಲ್ಲಿದ್ದೀನಿ ಅಂತ. ಆಮೇಲೆ ಲಾಸ್ಟಲ್ಲಿ ಅಲ್ಲೋಗಿ ತೋರಿಸ್ತೀನಿ ನಿಮ್ಗೆ. ಸೊ ಅಲ್ಲಿವರೆಗೂ ಹಂಗೆ ವಿಡಿಯೋ ನೋಡ್ತೀರಿ. ಇಂಟ್ರೆಸ್ಟಿಂಗ್ ಅಂದರೆ ಇಂಟ್ರೆಸ್ಟಿಂಗ್ ಪ್ಲೇಸು. ಬಟ್ ನೋಡಿರಿ ಈ ಪ್ಲೇಸ್ ಎಷ್ಟು ಭಾರಿ ಕಾಣತೈತಿ. ಇಲ್ಲಿ ಫುಲ್ಲು ಸಿಟಿ ಮಧ್ಯೆನೇ ಐತಿ. ಎಲ್ಲ ಜನ ನೋಡೋಕ್ಕೆ ಬರ್ತಿರೋದು ಸ್ಪೆಷಲಿ ಆ ಜಾಗ ನೋಡೋಕ್ಕೆ. ಅದಕ್ಕಿಂತ ಮುಂಚೆ ನಮಗೆ ಕ್ಯೂರಿಯಾಸಿಟಿ ಇರೋದು ಯಾವ್ಯಾವ ಫ್ಲೋರಲ್ಲಿದ್ದೀವಿ ಅಂತ ಅಲ್ವಾ. ಸೊ ಅದಕ್ಕೆ ಬರ್ರಿಪ್ಪ ಈ ಕಡೆ ಹೋಗಿ ನೋಡೇ ಬಿಡಮ್ಮ. ಇಲ್ಲೂ ಲಿಫ್ಟ್ ಕಾಣಕತ್ತವ, ಯಾವ ಫ್ಲೋರ್ನಾಗ ಇದ್ದೀನೋ ಮರೆ ನಾನು. ಇವಾಗ ನೋಡ್ರಿಪ್ಪ ನಾವು ಆ್ಯಕ್ಚುಲಿ ಯಾವ ಫ್ಲೋರ್ನಾಗ ಇದ್ದೀವಿ ಅಂತ ಚೆಕ್ ಮಾಡಮ್ಮ. ಇದು ನೋಡ್ರಿ ಇವಾಗ ಫೈನಲ್ ಫ್ಲೋರ್ ಬಂದುಬಿಟ್ಟು 12th ಫ್ಲೋರ್ ಇದೆ ಆ್ಯಕ್ಚುಲಿ. ಸೊ ಇದು ಏನು ಫ್ಲೋರ್ ಇದೆಯಲ್ಲ ಇಲ್ಲಿ, ಇದು 12th ಫ್ಲೋರಲ್ಲಿದ್ದೀನಿ. ಅಲ್ಲೇನು ತೋರಿಸ್ತಾ ಇತ್ತು ಆ ಲಿಫ್ಟಲ್ಲಿ 9th ಫ್ಲೋರ್ ತೋರಿಸ್ತಿತ್ತು. ಇಲ್ಲಿ ನೋಡಿದ್ರೆ ನಾವು 12th ಫ್ಲೋರಲ್ಲಿದ್ದೀವಿ. ಇವಾಗ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಯಾವ ಫ್ಲೋರಲ್ಲಿದ್ದೀನಿ ನೋಡೇ ಬಿಡಮ್ಮ. ಇದು ಒಂದೇ ಪ್ಲೇಸಲ್ಲಿ ಅಲ್ರಿ, ನನಗೆ ಸುಮಾರು ಪ್ಲೇಸಲ್ಲಿ ಇದೇ ಥರ ಕನ್ಫ್ಯೂಸ್ ಆಗುತ್ತೆ. ನಾನು ಆ್ಯಕ್ಚುಲಾಗಿ ಯಾವ ಫ್ಲೋರಲ್ಲಿದ್ದೀನಿ, ಯಾವ ಫ್ಲೋರಿಗೆ ಹೋಗ್ಬೇಕು, ನಮ್ಮ ಫ್ರೆಂಡ್ಸಿಗೆಲ್ಲ ಇದೇ ಥರ ಕೇಳ್ತಿರ್ತೀನಿ ಅವಾಗ ಕ್ವಶನ್ನು. ಬಟ್ ಅವ್ರಿಗೂ ಒಂದೊಂದು ಟೈಮಲ್ಲಿ ಕನ್ಫ್ಯೂಸ್ ಆಗುತ್ತಾ, ಏನು ಮಾಡೋಕ್ಕಾಗಲ್ಲ. ಈ ಸಿಟಿ ಬಂದುಬಿಟ್ಟು ಇದೇ ಥರ ಮೌಂಟೇನ್ ಸಿಟಿ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತಿ, ನನಗಂತೂ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗತೈತೇನ್ರಿಪ್ಪ? ಆಮೇಲೆ ಎಲ್ಲ ಇವ್ರು ಹಿಂದ್ಗಡೆ ಏನೇನು ಕಾಣಕತ್ತಾರಲ್ಲ ಜನ, ಇವರೆಲ್ಲ ಬೇರೆ ಬೇರೆ ಪ್ಲೇಸಿಂದ ಬಂದಾರ. ಈ ಪ್ಲೇಸಲ್ಲಿ ಸ್ವಲ್ಪ ಫಾರಿನರ್ಸ್ ನೋಡೋ ಚಾನ್ಸಸ್ ಸಿಗ್ತೈತಿ. ಈಗ ನನ್ನ ಹಿಂದ್ಗಡೆನೂ ಒಬ್ಬರು ಅದರ ಇಲ್ಲಿ, ಅವರು ಸಹಿತ ಬೇರೆ ಕಂಟ್ರಿಯಿಂದ ಬಂದಾರ. ಸೊ ಎಷ್ಟೋ ಜನ ಇಲ್ಲಿ ಬಂದುಬಿಟ್ಟು ಇದೇ ಮೇನ್ ವಿಡಿಯೋ ಮಾಡ್ಕೊಂಡೇ ಹೋಗ್ತಾರೆ ಅವರೆಲ್ಲ. ಫೈನಲಿ ಈ ಬಿಲ್ಡಿಂಗ್ ಮುಂದೆ ಬಂದೀವ್ರಿ. ಈಗ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ನೋಡಮ್ಮ ಅಂತ ಪರಿ ಏನು ಇಂಟ್ರೆಸ್ಟಿಂಗ್ ಐತಿ. ಎಲ್ಲ ಜನನು ಇಲ್ಲೇ ಯಾಕೆ ಹೊಂಟಾರ ಅಂತೇಳಿ ನಿಮಗೂ ಕ್ಯೂರಿಯಾಸಿಟಿ ಇತ್ತಂದರೆ ಭಾರಿ ಬಿಡ್ರಿಪ್ಪ, ನಿಮಗೂ ತೋರಿಸೇ ಬಿಡ್ತೀನಿ, ನಿಮಗೂ ಮನ್ಸಿಗೆ ಸಮಾಧಾನ ಆಗಲಿ. ಓ ಭೈ ಏನೋ ಇದೇನೋ ಬ್ರಿಡ್ಜ್ ಥರ ಕಾಣಕತ್ತೈತಲ್ಲ, ಇದು ನೋಡೇ ಬಿಡಮ್ಮ ಏನೈತೆ ಅಂತೇಳಿ. ಇಲ್ಲಿ ನಮಗೆ ಸ್ವಲ್ಪ ಜಾಗ ಕೊಡ್ರಿ ಮೇಡಮ. ಬರ್ರಿಪ್ಪ ಏನೋ ಇಣಕ್ಕೆ ನೋಡಕತ್ತಾರ. ನಾವು ಈ ಮೇಡಮ್ ಹತ್ರ ಹೋಗೋಮಿದ್ಲೆ. ಸರಿ ರೆಡಿ ರೀ, ತೋರಿಸೇ ಬಿಡ್ತೀನಿ ನೋಡ್ರಿಪ್ಪ ಇದು ಪ್ಲೇಸ್ ಹೆಂಗೈತೆ ಅಂತೇಳಿ. ರೆಡಿ ಏನ್ರಿಪ್ಪ ನೀವು? ನೋಡೇ ಬಿಡ್ರಿ ಹೆಂಗೈತೆ ಅಂತ ಈ ಪ್ಲೇಸ್. ಅಬ್ಬಬ್ಬಬ್ಬಬ್ಬಬ್ಬ, ಓ ಮಾರ ಎಷ್ಟರ ಕೆಳಗೈತೋ ಇದು. ಹಂಗಂದ್ರೆ ಇದು ನಾವು ಈಗ ಯಾವ ಫ್ಲೋರ್ನಾಗ ಅದೀವಿ ರೀಪ್ಪ? ಇಲ್ಲಿ ನೋಡಿದ್ರೆ ಇನ್ನೂ ಫುಲ್ ಡೀಪ್ ಕಾಣಕತೈತಿ. ಅಲ್ಲಿ ನೋಡಿದ್ರೆ 12th ಫ್ಲೋರು, ಅಲ್ಲಿ ಬರ್ದಿದ್ದು 9th ಫ್ಲೋರು. ನಾ ಫಸ್ಟ್ ಬಂದಿರೋದು ಗ್ರೌಂಡ್ ಫ್ಲೋರ್ ಅಂದ್ಕೊಂಡೆ. ಹಂಗಿದ್ರೆ ಇದು ಯಾವ ಫ್ಲೋರ್ನಾಗ ಐತಿ ನೋಡ್ರಿ ಮಾಲಕ್ರೆ. ನಾನಂತರೂ ಭಾಳ ಕನ್ಫ್ಯೂಸ್ನಾಗ ಇದೀನಿ ಯಾವ ಫ್ಲೋರ್ನಾಗ ಇದೀನಿ ಅಂತ. ಯಾಕಂದ್ರೆ ಒಂದೊಂದು ಫ್ಲೋರ್ನಾಗೂ ಒಂದೊಂದು ಥರ ಬರ್ತಾರೆ ಲಿಫ್ಟ್ ಮೇಲೆ ನಂಬರ್ಸ್. ಸೊ ಇಲ್ಲಿ ನೋಡಿದ್ರೆ ಫುಲ್ ಅಂದ್ರೆ ಫುಲ್ ಡೀಪ್ ಕಾಣಕತೈತಿ. ನಾನೀಗ
ಎಷ್ಟನೇ ಫ್ಲೋರ್ನಾಗ ಇದ್ದೀನಿ ಅಂತೇಳಿ ನನಗೆ ಕ್ಯೂರಿಯಾಸಿಟಿ ಐತಿ ತಿಳ್ಕೊಬೇಕಂತೇಳಿ ನಿಮಗೂ ಏನಾರು ಕ್ಯೂರಿಯಾಸಿಟಿ ಐತೆ ಅಂದ್ರೆ ನಾ ಎಷ್ಟನೇ ಫ್ಲೋರ್ನಾಗ ಇದೀನಿ ಅಂತ. ಹಂಗಿದ್ರೆ ನಿಮ್ಗೆ ಇವಾಗ ತೋರಿಸೇ ಬಿಡ್ತೀನಿ ನಾ ಯಾವ ಫ್ಲೋರ್ನಾಗ ಇದೀನಂತ. ನೋಡೇ ಬಿಡ್ತೀರಿಪ್ಪ. ಅಲ್ಲಿ ನೋಡ್ರಿ ನಾ ಯಾವ ಫ್ಲೋರ್ನಾಗ ಇದೀನಂತ ಕಾಣಕತ್ತೈತ್ರಿ ನಿಮ್ಗೆ. ಸೊ ನಾನು ಇವಾಗ ಇರೋದ್ರಿ 22 ಫ್ಲೋರಲ್ಲಿ ಅದೀನಿ ನೋಡ್ರಿಪ್ಪ. ಹಂಗಿದ್ರೆ ನೀವೇನಾದರೂ ಬರೀ ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಫಸ್ಟ್ ಫ್ಲೋರ್ ಅನಿಸ್ತೈತಿ. ಆ ಲಿಫ್ಟ್ ಹತ್ರ ಹೋದರೆ 12th ಫ್ಲೋರ್ ಅನಿಸ್ತೈತಿ. ನೀವು ಇನ್ನೂ ಸ್ವಲ್ಪ ಕೆಳಗೆ ಹೋದರೆ 9th ಫ್ಲೋರ್ ಅನಿಸ್ತೈತಿ. ಸೊ ಈ ಪ್ಲೇಸ್ ಬಂದುಬಿಟ್ಟು 22 ಫ್ಲೋರಲ್ಲಿ ಐತೆ ನೋಡ್ರಿ. ಅದಕ್ಕೆ ಇಷ್ಟು ಜನ ಬರ್ತಾರೆ, ಬಂದುಬಿಟ್ಟು ಇಷ್ಟು ಫೋಟೋಶೂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ನೋಡ್ರಿಪ್ಪ. ಇದು ಅಂತೂ ಭಾಳ ಟ್ರೆಂಡಿಂಗ್ ಪ್ಲೇಸಾ ಈ ಸಿಟಿನಾಗ. ನೋಡ್ರಿ ಈ ಕಡೆಯಿಂದ ಹೆಂಗೆ ಕಾಣ್ತೈತಿ. ಭಾರಿ ಅಂದ್ರೆ ಭಾರಿ ಮಾಡ್ಯಾರ. ಇದು ಏನಿದೆ ಐತಲ್ಲ ಫುಲ್ ಬ್ರಿಡ್ಜ್, ಆ ಕೇಬಲ್ ಮೇಲಿಂತಾನೆ ನಿಂತೈತಿ. ಅದು ಒಂದು ಸೈಡೆಡಿಂದನೇ ಈ ಸೈಡ್ ತೊಗೊಂಡಾರ ನೋಡ್ರಿ ಅವರು. ಆ ಥರ ಮಾಡ್ಯಾರ, ಮಸ್ತ್ ಮಾಡ್ಯಾರ ಈ ಪ್ಲೇಸ್. ಇಂಟ್ರೆಸ್ಟಿಂಗು. ಇದು ಒಂದೇ ಕಾರಣಕ್ಕೆ ಇದು ಪ್ಲೇಸ್ ಇಷ್ಟು ಫೇಮಸ್ ನೋಡ್ರಿಪ್ಪ. ಭಾರಿ ಐತಲ್ಲ. ನಿಮ್ಗೆ ಹೆಂಗೆ ಅನಿಸ್ತು ರೀ ಇದು ಪ್ಲೇಸ್? ಇಂಟ್ರೆಸ್ಟಿಂಗ್ ಅನ್ನಿಸ್ತಾ? ಮತ್ತೊಂದು ಸರಿ ಈ ಕಡೆ ತೋರಿಸೇ ಬಿಡ್ಲಾ? ನೋಡ್ರಿ ಇವೆಲ್ಲ ಫುಲ್ ಅಪಾರ್ಟ್ಮೆಂಟ್ಸು ಈ ಥರ ಐತಿ. ಆಮೇಲೆ ಈ ಕಡೆ ಎಲ್ಲ ಇವು ಹೋಟೆಲ್ಸು. ಅಲ್ಲಿ ಬೆಡ್ ಕಾಣ್ತೈತಿ ನೋಡ್ರಿ, ಅದು ಹೋಟೆಲ್ಲು. ಆಮೇಲೆ ಈ ಕಡೆನೂ ಹೋಟೆಲ್ಲು ಅವ. ಆ ಕಡೆ ಫ್ರಂಟ್ ಹೋದರೆ ಅಲ್ಲಿ ಕೆಳಗಡೆ ಹಾಸ್ಪಿಟಲ್ಲು ಐತಿ. ಈ ಪ್ಲೇಸ್ ನೇಮ್ ಬಂದುಬಿಟ್ಟು ಕ್ವೈ ಶಿಂಗ್ ಲವ್ ಅಂತ. ಆಮೇಲೆ ಈ ಪ್ಲೇಸು ಆಲ್ಮೋಸ್ಟ್ ವರ್ಲ್ಡಲ್ಲೇ ಸ್ವಲ್ಪ ಹೆಸರು ಮಾಡಿದ್ದೆ. ನೀವು ಯಾರಾದರೂ ಒಂದಿನ ಚೊಂಗ್ಚಿಂಗ್ ಬಂದರೆ ಈ ಪ್ಲೇಸಿಗೆ ನೀವು ಬಂದುಬಿಟ್ಟು ವಿಸಿಟ್ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಹತ್ರನೇ ಇನ್ನೊಂದು ಪ್ಲೇಸ್ ಇದೆ ಹೊನ್ಯಾದೊಂಗ್ ಅಂತೇಳಿ. ಅದನ್ನು ಸಹಿತ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗು. ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಂತೆ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲೂ ಏನೇನೋ ತಿನ್ನೋಕೆ ಇಟ್ಟಿದ್ದಾರೆ, ನೋಡೋಣ ಏನೇನು ಸಿಗುತ್ತಂತ. ಇವು ನೋಡ್ರಿ, ಇವು ಫ್ರೂಟ್ಸು. ಈ ಫ್ರೂಟ್ಸ್ಗೆಲ್ಲ ಈ ಥರ ಕ್ಯಾಂಡಿ ಥರ ಮಾಡಿರ್ತಾರೆ. ಅದಾದಮೇಲೆ ಇದು ಬಂದುಬಿಟ್ಟು ಚಿಕನ್ನು. ನಾನು ಒಂದು ವಿಡಿಯೋ ಹಾಕಿದ್ದೆ ಇದ್ರದ್ದೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಅದು ನೋಡಿ ಅದನ್ನು ತೊಗೋತಾರೆ. ತೊಗೊಂಡ್ಬಿಟ್ಟು ಈ ಥರ ಒಳಗೆ ಹಾಕ್ತಾರೆ ಎಣ್ಣೆಯಲ್ಲಿ. ಎಣ್ಣೆ ಅಷ್ಟು ಕಾಯ್ದಿಲ್ಲ ಅನಿಸ್ತೈತಿ, ಯಾಕಂದ್ರೆ ಜನ ಯಾರೂ ತೊಗೋತಿಲ್ಲ ಇವ್ರ ಹತ್ರ ಇನ್ನೂ. ಸೊ ಸ್ಲೋ ಇಟ್ಟಿದ್ದಾರೆ. ಅದಾದಮೇಲೆ ಇದು ಸಾಸೇಜು. ಇಲ್ಲೇನೋ ಒಂದು ಐತಪ್ಪ, ಇದು ನೋಡೋಕ್ಕೆ ಈ ಥರ ಸಾಚೇನೋ ಮಾಡ್ಯಾರಿ. ಈ ಸಾಚದ ಒಳಗೆ ಆ ಥರ ಮಾಡಿಕೊಡ್ತಾರೆ. ಅಲ್ಲಿ ನೋಡ್ರಿ, ಈಗ ಆ ಥರ ಮಾಡಕತ್ತಾರ. ಟೇಸ್ಟ್ ಸಖತ್ತಾಗಿರುತ್ತೆ. ಈ ಥರ ಇರ್ತೈತೆ ನೋಡ್ರಿ. ಇದ್ರ ರೇಟ್ ಬಂದುಬಿಟ್ಟು 12, 14, 15. ಇದು ಇಂಟು 12 ಮಾಡ್ಕೊಳ್ರಿ. ನೋಡೋಕೆ ಚೆನ್ನಾಗಿ ಕಾಣ್ತೈತಿ. ಈ ಸಣ್ಣ ಸಣ್ಣ ಸ್ಟೂಲ್ ಮಾತ್ರ ಭಾರಿ ಯೂಸ್ ಮಾಡ್ತಾರೆ ಯಾವಾಗಲೂ ಇವರು ಆರ್ಟಿಸ್ಟು. ಈ ಥರ ಎಲ್ಲ ಸ್ಕೆಚ್ ನೋಡ್ರಿ ಏನು ಸಖತ್ತಾಗಿ ಮಾಡ್ಯಾರ. ಇಲ್ಲಿ ನೋಡಿದ್ರೆ ಆಟ ನಡೆದೈತಿ ನೋಡ್ರಿಪ್ಪ. ಓ ಗೆದ್ದ ಅನ್ಸೈತು ಮರಿವ, ಭಾರಿ ಗೆದ್ದ ಬಿಡಪ್ಪ. ಒಳ್ಳೆ ಸೈಜ್ ಇರೋದು ಸಿಕ್ತು ಅವನಿಗೆ. ಇದು ನಾನು ಮುಂಚೆ ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ನಾಗ, ಈಗ ನಾನು ಲೈವ್ ಆಗಿ ನೋಡಕತ್ತೇನೆ ರೀ. ಇದು ಏನಿದು ಐತಲ್ಲ ಈ ಟಾಯ್, ಎಲ್ಲರೂ ಹಿಂಗೆ ಒಗದಾರ, ಯಾರಿಗೂ ಸಿಕ್ಕಿಲ್ಲ. ಬಟ್ ಆ ಹುಡುಗ, ಸಣ್ಣ ಹುಡುಗ ಮಾತ್ರ ತೊಗೊಂಡು ಹೋದ. ಇವರೊಬ್ಬರು ಆಟ ಆಡಕತ್ತಾರ. ನೋಡಮ್ಮ ಇವ್ರಿಗಾರು ಸಿಗ್ತೈತಿ ಅಲ್ಲ ಅಂತ. ಇದು ಏನು ಪ್ಲೇಸ್ ಇದಲ್ಲ, ಈ ಪ್ಲೇಸ್ ಕೆಳಗಡೆ ಆ್ಯಕ್ಚುಲಾಗಿ ಇಲ್ಲಿ ಹಾಸ್ಪಿಟಲ್ ಇದೆ. ಸೊ ಈ ಕಡೆ ಏನು ಮಾಡಿದ್ದಾರೆ, ಹಿಂದ್ಗಡೆ ಅಲ್ಲಿ ಹೋಟೆಲ್ಸ್ ಇವೆ. ಆಮೇಲೆ ಅದ್ರ ಕೆಳಗಡೆ ಇನ್ನೂ ಡೌನ್ ಹೋದರೆ ಅಲ್ಲಿ ರೆಸ್ಟೋರೆಂಟ್ಸ್ ಇವೆ. ಸೊ ಇದು ಈ ಜಾಗನ ಈ ಥರ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಬಟ್ ಅದ್ರ ಮಧ್ಯೆ ಹಾಗೆ ಸಿಟಿ ಮಧ್ಯನೂ ಇದೆಯಲ್ಲ, ಸೊ ಇಲ್ಲೆಲ್ಲ ಹಿಂದ್ಗಡೆ ಬಿಲ್ಡಿಂಗ್ಸ್ ನೋಡ್ಬೋದು. ಸೊ ಅದಕ್ಕೆ ಈ ಪ್ಲೇಸು ಇನ್ನೂ ಒಂಥರ ಟೂರಿಸ್ಟ್ಗೋಸ್ಕರ ಬೆಸ್ಟ್ ಆಗಿದೆ ಸ್ಪಾಟು. ಸೊ ನೀವು ಸಹಿತ ಚೈನಾಗೆ ಬನ್ನಿ. ಚೈನಾಗೆ ಬಂದಾಗ ಸ್ಪೆಷಲಿ ಚೊಂಗ್ಚಿಂಗ್ ಸಿಟಿಗೆ ಬನ್ನಿ. ಚೊಂಗ್ಚಿಂಗ್ ಸಿಟಿಗೆ ಬಂದರೆ ನಿಮಗಂತೂ ಬೇಜಾನ್ ನೋಡೋಕ್ಕೆ ಪ್ಲೇಸ್ ಸಿಗುತ್ತೆ. ಹಾಗೆ ನಾನು ಸಹಿತ ನಿಮಗೆ ಭೇಟಿ ಆಗ್ತೀನಂತೆ. ಆಮೇಲೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. See ya.